ಬೆಂಗಳೂರಿನ ಥಣಿಸಂದ್ರದಲ್ಲಿ ಸದ್ದು ಮಾಡಿದೆ ಬುಲ್ಡೋಸರ್. ನಮ್ಮ ಸಮಾಧಿ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಅಂತ ಜನನ ಹೇಳಿದರು. ಥಣಿಸಂದ್ರದ ತುಬಾ ಲೇಔಟ್ ಜನರಲ್ಲಿ ಢಬಢಬ ಶುರುವಾಗಿರುವುದು ನಮ್ಮ ಸಮಾಧಿ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಅಂತ ಜನ ಕೇಳ್ತಾ ಇದ್ದಾರೆ. ಒಂದು ರೀತಿಯಾದಂಥ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 54 ಲಕ್ಷ ಕೊಟ್ಟು ಮನೆ ಖರೀದಿ ಮಾಡಿ ಇದೀಗ ಭಯ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಜನ ಬದುಕ್ತಾ ಇದ್ದಾರೆ. ಕಾನೂನುಬದ್ಧವಾಗಿ ಪಡೆದುಕೊಂಡಿರುವಂತಹ ನಿವೇಶನಗಳಿದು ಅಂತ, ಮನೆಗಳಿದು ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಇಸಿ ಇದೆ, ಈ ಖಾತಾ ಇದೆ, ಅದು ಹೇಗೆ ಅಕ್ರಮ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬುಲ್ಡೋಸರ್ ನಮ್ಮ ಸಮಾಧಿ ಮೇಲೆ ನುಗ್ಗಿಸಿ, ಮನೆ ಮೇಲೆ ಬೇಡ, ಡೆಮಾಲಿಷನ್ಗೆ ಮುಂದಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಜನರ ಆಕ್ರೋಶ ಇದೆ. 54 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ಖರೀದಿ ಮಾಡಿರುವಂತಹ ಮನೆಗಳಿದು, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಇಸಿ ಇದೆ, ಈ ಖಾತಾ ಇದೆ, ಆದರೂ ಕೂಡ ಅದು ಹೆಂಗೆ ನೀವು ಅಕ್ರಮ ನಿವೇಶನಗಳು ಅಂತ ಇದನ್ನ ಡೆಮಾಲಿಷನ್ ಮಾಡೋಕೆ ಬಂದಿದ್ದೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಥಣಿಸಂದ್ರದಲ್ಲಿ ಆಗ್ತಾ ಇರುವಂಥ ಕಾರ್ಯಾಚರಣೆ, ನಮ್ಮ ಸಮಾಧಿ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಅಂತ ಜನ ಅಲ್ಲಿರುವಂಥ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದ್ದರೂ ಕೂಡ ನಮ್ಮ ಬಳಿ ಯಾಕೆ ದೌರ್ಜನ್ಯ ನಮ್ಮ ಮೇಲೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ತುಬಾ ಲೇಔಟ್ ಜನರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಯಾವಾಗ ಏನಾಗ್ಬಿಡುತ್ತೆ ಅನ್ನುವಂತಹ ಆತಂಕದಲ್ಲೇ ಜನ ಇದ್ದಾರೆ. ಲಕ್ಷ ದುಡ್ಡನ್ನು ಕೊಟ್ಟು ಮನೆಯನ್ನು ಖರೀದಿ ಮಾಡಿದ್ದೀವಿ, ಎಲ್ಲ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳು ಕೂಡ ನಮ್ಮ ಬಳಿ ಇದ್ದಾವೆ, ಇಸಿ ಇದೆ, ಈ ಖಾತಾ ಇದೆ, ಪ್ರತಿಯೊಂದಿದ್ರೂ ಕೂಡ ಈ ರೀತಿಯಾಗಿ ಅಕ್ರಮ ಅಂತ ಮನೆಗಳನ್ನು ಡೆಮಾಲಿಷನ್ ಮಾಡೋಕೆ ಬಂದಿದ್ದು ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬುಲ್ಡೋಸರ್ ಕಾರ್ಯಾಚರಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ನಮ್ಮ ಸಮಾಧಿ ಮೇಲೆ ನಿಮ್ಮ ಬುಲ್ಡೋಸರ್ ನುಗ್ಗಿಸಿ ನಮ್ಮನ್ನು ಸಾಯಿಸ್ಬಿಡಿ ಮೊದಲಿಗೆ ಅಂತ ತಮ್ಮ ಅಳಲನ್ನು ತೋಡಿಕೊಳ್ತಾ ಇರೋದು. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳಿದ್ರೂ ಕೂಡ ಯಾಕೆ ನಮ್ಮ ಮೇಲೆ ಇಂತಹ ದೌರ್ಜನ್ಯ, ಲಕ್ಷ ದುಡ್ಡು ಕೊಟ್ಟು ಖರೀದಿ ಮಾಡಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುವಂತಹ ನಿವೇಶನಗಳಿದು, ಮನೆಗಳಿದು, ಆದರೂ ಕೂಡ ಈ ರೀತಿಯಾದಂಥ ದೌರ್ಜನ್ಯ ನಮ್ಮ ಮೇಲೆ ಯಾಕೆ ಅಂತ ತಮ್ಮ ಆಕ್ರೋಶವನ್ನು, ನೋವನ್ನು ತೋಡಿಕೊಳ್ತಾ ಇದ್ದಾರೆ ಜನ. ಬಿಡಿಎ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿರುವಂತಹ ತುಬಾ ಲೇಔಟ್ ನಲ್ಲಿ ನಾವಿದ್ದೀವಿ. ಇಲ್ಲಿನ ಜನ ಬಿಡಿಎಗೆ ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕಳೆದ 2 ತಿಂಗಳ ಹಿಂದಷ್ಟೇ ನಾವು ಈ ಪ್ರಾಪರ್ಟಿಯನ್ನ ಕೊಂಡುಕೊಂಡ್ವಿ. ಪ್ರಾಪರ್ಟಿಯನ್ನ ಕೊಂಡುಕೊಳ್ಳುವಾಗ ಎಲ್ಲ ದಾಖಲೆಗಳನ್ನ ನಮಗೆ ಕೊಟ್ರು. ಹಾಗಾದ್ರೆ ಇದು ಬಿಡಿಎ ಜಾಗ ಆಗಿದ್ರೆ ನಮ್ಗೆ ಯಾಕೆ ದಾಖಲೆಗಳನ್ನ ಕೊಟ್ರು? ನಾವು ಇಲ್ಲಿರುವಂತಹ ಮನೆಯನ್ನ ಕೊಂಡ್ಕೊಂಡಿರೋದು ಅಂತ ಅವ್ರ ಹತ್ರ ಇರುವಂತಹ ದಾಖಲೆ ಕೂಡ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ದಿನ ಏನಾಯ್ತು? ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಬಿಡಿಎ ಅಧಿಕಾರಿಗಳು ಇವ್ರ ಹತ್ರ ಏನ್ ಹೇಳಿದ್ರು, ಇವ್ರು ಅವ್ರಿಗೆ ಏನ್ ಹೇಳಿದ್ರು, ಅದೆಲ್ಲವನ್ನು ಕೂಡ ನಿಮಗೆ ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಸರ್, ಅವತ್ತು ದಿನ ಏನಾಯ್ತು? ನಿಮಗೆ ನಿಮ್ಮ ಮನೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಕ್ ಬಂದ್ರ? ಏನ್ ಬೇಕು? ಹೌದು ಮೇಡಮ್, ಇಲ್ಲೆಲ್ಲ ಬಂದು ಬೆಳಗಿನ ಜಾವ 6 ಗಂಟೆಗೆ ಬಂದ್ರು. ಅವರು ಬೆಳಗಿನ ಜಾವ 6 ಗಂಟೆಗೆ ಬಂದಿದ್ದನ್ನೇ ಅವರು ಏನು ಹೇಳಿದ್ರು, ನೀವು ಮನೆ ಖಾಲಿ ಮಾಡಿ ಒಂದು 5 ನಿಮಿಷ 10 ನಿಮಿಷ ಟೈಮ್ ಕೊಡ್ತೀವಿ, ನಿಮಗೆ ಮನೆ ಸಾಮಾನು ಏನಿದೆಯೋ ಎಲ್ಲ ಹೊರಗಡೆ ತನ್ನಿ ಅಂತ ಹೇಳಿದ್ರು. ನಾವು ಯಾಕೆ ಸರ್ ಅಂತ ಹೇಳಿದ್ರು. ಇಲ್ಲ, ಇದು ಬಿಡಿಎ ಜಾಗ, ನೀವು ಖಾಲಿ ಮಾಡಬೇಕಾಗುತ್ತೆ, ಇದು ಎಲ್ಲ ಡೆಮಾಲಿಷನ್ ಆಗುತ್ತೆ ಅಂತ ಹೇಳಿದ್ರು. ಮೇಡಮ್ ಹೇಳಿ, ನೀವು ಹೇಳ್ತಾ ಇದ್ರಿ ಮನೇಲಿ ಎಷ್ಟು ಜನ ಇರೋದು ನೀವು, ಆ ದಿವಸ ಏನಾಯ್ತು? ಅವ್ರು ಹೇಗೆ ನಿಮ್ಮ ಮನೆ ಮಾತ್ರ ಬಿಟ್ಟು? ಇಲ್ಲ ಮೇಡಮ್, ನಮಗೆ ಗೊತ್ತಿಲ್ಲ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದಲ್ವ ಅವರು, ನಾವು ಹೋಗ್ಬಿಟ್ಟು ಕೇಳಿದ್ದು ಏನಾಗ್ತಾ ಇದ್ದಾರೆ ಅಂದರೆ ಅವ್ರ ಮೈಂಡ್ ಡೈವರ್ಟ್ ಮಾಡಿದೆ. ಇಲ್ಲ, ನಿಮ್ಮದು ಬರಲ್ಲ, ಯಾವುದು ಬಿಡಿಎ ಇದೋ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, ನಾವು ಅಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ದು. ಸರಿ ಆಯಿತು ಅಂತ ನೋಡ್ತಾ ಇದ್ದೀವಿ. ಆಮೇಲೆ ಸಡನ್ ಆಗಿ ಅಲ್ಲಿ ಫಿನಿಶ್ ಆದ ತಕ್ಷಣ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ನಿಮ್ಮದು 10 ನಿಮಿಷ ಇರೋದು ನಿಮ್ಮ ಹತ್ರ, ನೀವು ಖಾಲಿ ಮಾಡಿ ಅಂತ ಒಂದು 20 ಲೇಡೀಸ್ ಪೊಲೀಸ್ ಒಳಗಡೆ ಕಳಿಸಿದ್ದು. ನಾವು ಎಲ್ಲ ಹೇಳಿದ್ದು, ಇಲ್ಲ ಅಂದರೆ ಒಳಗಡೆ ಎಲ್ಲ ಬಂದ್ಬಿಟ್ಟು ನಮಗೆ ಆಚೆ ಹಾಕೋಕ್ಕೆ ಕರ್ಕೊಂಡು ಬರೋಕ್ಕೆ ಬಂದಿದ್ದವರು. ನಾವು ಬರಲ್ಲ, ಯಾಕೆಂದರೆ ನಾವು ಎಷ್ಟು ಇತ್ತು ನಮ್ಮ ಹತ್ರ ದುಡ್ಡು, ಸಾಲ ಮಾಡಿದ್ದೀನಿ, ಗೋಲ್ಡ್ ಜ್ಯುವೆಲ್ರಿ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಮನಾಪುರಂನಲ್ಲಿ ಇಟ್ಟಿದ್ದೀವಿ ಅಂತ ನಾವು ಬರಲ್ಲ. ಬೇಕಂದರೆ ಬುಲ್ಡೋಸರ್ ನಮ್ಮ ಮೇಲೆಯಿಂದಾನೇ ಮಾಡಿ ಆಚೆ ಹೋಗ್ಬಿಟ್ಟು ಸಾಯೋದ್ರಿಂದ ಮುಂಚೆ ನಮಗೆ ಇಲ್ಲೇ ಒಳಗಡೆ ಹಾಕ್ಬಿಡಿ ನೀವು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದು. ನಾವು ಕೇಳಿದ್ದು, ಎಲ್ಲಿದೆ ನೋಟಿಸ್, ಎಲ್ಲಿ ಪರ್ಮಿಷನ್ ಪೇಪರ್ ಎಲ್ಲಿ ಅಂದರೆ ಏನಿಲ್ಲ, ಅವ್ರ ಹತ್ರ ಮಾತಾಡೋಕ್ಕೆ ರೆಡಿ ಇಲ್ಲ. ಪೊಲೀಸ್ ನಮಗೆ ಗೊತ್ತಿಲ್ಲ, ನೀವು ಬಿಡಿಎ ಹತ್ರ ಮಾತಾಡಿ, ನಮ್ಮ ಡ್ಯೂಟಿ ಇರೋದು ನೀವು ಆಚೆ ಬನ್ನಿ, ಮನೆಯಿಂದ ನೀವು ಆಚೆ ಬಂದರೆ ನಾವು ಡೆಮಾಲಿಷ್ ಮಾಡಬೇಕು. ಸಾಮಾನು ಎಲ್ಲ ಏನು ಬಿಡ್ತಾ ಇಲ್ಲ ಮೇಡಮ್, ಸಾಮಾನು ಜೊತೆ ಅವರು ಡೆಮಾಲಿಷ್ ಮಾಡ್ತಾ ಇದ್ದಾರೆ. 1 ದಿವಸ ಮುಂಚೆನೂ ನೋಟಿಸ್ ಇಲ್ಲ ಮೇಡಮ್, ಅಲ್ಲಿ ಏನೂ ಇಲ್ಲ. ಎಷ್ಟು ಲಕ್ಷ ಈ ಮನೆಗೆ ನೀವು ಕೊಟ್ಟಿದ್ರಿ, ಮತ್ತೆ ಎಲ್ಲೆಲ್ಲಿ ಡಾಕ್ಯುಮೆಂಟ್ ವೆರಿಫೈ ದಾಖಲೆಗಳ ಪರಿಶೀಲನೆ ಎಲ್ಲಿ ಮಾಡಿ? ಅಡ್ವೊಕೇಟ್ ಹತ್ರ 3 ಅಡ್ವೊಕೇಟ್ ಹತ್ರ ಎಷ್ಟು ಲಕ್ಷ ಕೊಟ್ಟಿದ್ರಿ? 40 lakhs ಕೊಟ್ಟಿದ್ದೀನಿ. 40
ಅದೇ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರೋದು ಮತ್ತು ಇದು ರಿಜಿಸ್ಟರ್ ಇದು ಸ್ಟಾಂಪ್ ಡ್ಯೂಟಿಗೆ 3,50,000 rupees ಪೇ ಮಾಡಿದ್ದೀವಿ ಮೇಡಮ್ ಅಲ್ಲಿ ಎಲ್ಲ ಏನು ಹೇಳಿಲ್ವಾ ನಮಗೆ ನಮ್ದು ಕ್ವಶನ್ ಏನಿದೆ ಗೊತ್ತಲ್ಲ ಮೇಡಮ್, ನಮ್ಗೆ ಡಾಕ್ಯುಮೆಂಟ್ಸ್ ಬಂದಿದ್ದಲ್ವಾ, ನಾವು ಸಬ್ ರಿಜಿಸ್ಟರ್ ಬಾನಸವಾಡಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರು. ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ದಕ್ಕೆ ಅವನೇನು ಹೇಳಿದ್ದು, ಇದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಅಂತ ಐತೆ ಅಂತ ಕೇಳಿದ್ದಕ್ಕೆ ಇದು ರೆವೆನ್ಯೂ ಸೈಡ್ ಕ್ಲಿಯರ್ ಇದೆ ತಗೋಬಹುದು ಅಂತ ಹೇಳಿದ್ರು. ಮಿಕ್ಕಿದ್ ನಾವು ಗೋಲ್ಡ್ ಎಲ್ಲ ತಗೊಂಡೋಗ್ಬಿಟ್ಟು ಇದು ಮಣಪುರಂನಲ್ಲಿ ಇಟ್ಬಿಟ್ಟು ಏನಿದೆ ಅಮೌಂಟ್ ಸೆಟಲ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹ್ಯಾಂಡ್ ಲೋನ್ ತಗೊಂಡು ಬಂದ್ಬಿಟ್ಟು ಇಲ್ಲಿ ಕೊಟ್ಬಿಟ್ಟು ರಿಜಿಸ್ಟರ್ ಆಫೀಸಲ್ಲಿ 3,90,000 ಕೊಟ್ಟಿದ್ದೀವಿ. ಅದು ಅಮೌಂಟ್ ಎಲ್ಲಿ ಹೋಗಿದ್ದು? ಗೌರ್ಮೆಂಟ್ ಅವ್ರಿಗೆ ತಾನೇ ನಾವು ಡಾಕ್ಯುಮೆಂಟ್ ತೋರಿಸಿದ್ದು, ಗೌರ್ಮೆಂಟ್ ಕೈಗೆ ತಾನೇ ನಾವು ದುಡ್ಡು ಕೊಟ್ಟಿದ್ದು, ಅವ್ರಿಗೆ ತಾನೇ ಎಲ್ಲ ಪಕ್ಕ ಪೇಪರ್ ಮಾಡಿಕೊಟ್ಟಿದ್ದು. ಇವಾಗ ಹೆಂಗ್ ಸಡನ್ ಆಗಿ BD ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಅಲ್ಲೇ ಹೇಳಿಲ್ಲ ನಮ್ಗೆ, ಇಲ್ಲ ಮೇಡಮ್ ಇದು ಅಂಡರ್ BDA ಬರುತ್ತೆ ತಗೋಬೇಡಿ, ಅಲ್ಲಿ ಲಿಟಿಗೇಷನ್ ಇದೆ ಅಂತ ನಮ್ಗೆ ಹೇಳ್ಬೇಕು, ಇನ್ಫಾರ್ಮ್ ಮಾಡ್ಬೇಕಾಗಿತ್ತಲ್ವಾ? ಅಲ್ಲಿ ಸ್ಟಾಪ್ ಮಾಡ್ತಾ ಇದ್ರೆ ನಾವು ಸಾಲನೂ ತಗೊಳಕ್ಕೆ ಹೋಗಲ್ವಾ? ಮತ್ತೆ ನಮ್ ಜ್ಯುವೆಲ್ರಿ ನಮ್ಮ ಹತ್ರ ಇತ್ತು, ಮದ್ವೆ ಇತ್ತು ಮೇಡಮ್, ನಮ್ಮ ಹುಡುಗಿದು ಮದ್ವೆ ಇತ್ತು, ಮದ್ವೆ ಪೋಸ್ಟ್ಪೋನ್ ಮಾಡಿದೀವಿ ನಾವು. ಇದು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಅಂದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ವೈಟ್ ಮಾಡಿ ನೋಡ್ಬೇಕು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಬಿಗ್ ಅಪ್ಡೇಟ್, BDA ಜಾಗ ಬ್ರೋಕರ್ ಮೂಲಕ ಮಾರಾಟವಾಯ್ತಾ? ಈಗ ಮೋಸ ಮಾಡಿದ ಮೂವರ ವಿರುದ್ಧ FIR ಕೂಡ ದಾಖಲಾಗಿದೆ. ಬ್ರೋಕರ್ ಮೂಲಕವಾಗಿ ಈ ನಿವೇಶನಗಳನ್ನು ಮಾರಾಟ ಮಾಡಲಾಯ್ತಾ BDA ಜಾಗವನ್ನು? ಈ ಹಿನ್ನೆಲೆಯಲ್ಲಿ ಮೋಸ ಮಾಡಿದಂಥ ಮೂವರ ವಿರುದ್ಧ FIR ಕೂಡ ದಾಖಲಾಗಿದೆ. ಥಣಿಸಂದ್ರದಲ್ಲಿ BDA ಕಡೆಯಿಂದ ಆಗ್ತಾ ಇರುವಂತಹ ಅಕ್ರಮ ಒತ್ತುವರಿ ಕೆರವು ಕಾರ್ಯಾಚರಣೆ ನಡೀತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಲೇಟೆಸ್ಟ್ ಮಾಹಿತಿ ಇದು. ಮೂವರ ವಿರುದ್ಧ FIR ದಾಖಲಾಗಿದೆ. FIRನ ಪ್ರತಿ ಕೂಡ ನಾವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ. ಬ್ರೋಕರ್ಗಳ ಮೂಲಕವಾಗಿ ಮಾರಾಟವಾಯ್ತಾ ಈ ಎಲ್ಲ ಜಾಗಗಳು ಅನ್ನೋ ಅನುಮಾನದ ಮೇರೆಗೆ ಮೋಸ ಮಾಡಿದಂಥ ಮೂವರ ವಿರುದ್ಧ FIR ದಾಖಲು ಮಾಡಲಾಗಿದೆ.